ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಫೇಮಸ್ ಆಗಿರುವ ನಮ್ಮ ಕರ್ನಾಟಕದ ಮೊಸರು ವಡೆನ ಸೌತ್ ಇಂಡಿಯನ್ ಹಾಗೂ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡುವಂತಹ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಬೌಲ್ಗೆ 1 ಕಪ್ ಉದ್ದಿನ ಬೇಳೆನ ಆ್ಯಡ್ ಮಾಡಿ ಇದಕ್ಕೆ 3 ರಿಂದ 4 ಕಪ್ ನೀರನ್ನು ಸೇರಿಸಿ ಸುಮಾರು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಉದ್ದಿನ ವಡೆಯ ಹಿಟ್ಟನ್ನು ವೆಟ್ ಗ್ರೈಂಡರಲ್ಲಿ ರುಬ್ಬೋದಾದರೆ ಉದ್ದಿನ ಬೇಳೆಯನ್ನು ಕೇವಲ 2 ಗಂಟೆ ಮಾತ್ರ ನೆನೆಸಿದರೆ ಸಾಕು. ನಂತರ ಉದ್ದಿನ ಬೇಳೆನ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ 3 ರಿಂದ 4 ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ಸಾಧ್ಯವಾದಷ್ಟು ಗಟ್ಟಿಯಾದ ನುಣ್ಣಗಿನ ಪೇಸ್ಟ್ನ ರೆಡಿ ಮಾಡಿಟ್ಕೊಳ್ಬೇಕು. ಹೋಟೆಲ್ ಸ್ಟೈಲ್ನ ಸಾಫ್ಟ್ ಉದ್ದಿನ ವಡೆನ ಮಾಡಲಿಕ್ಕೆ ಸಾಧ್ಯವಾದಷ್ಟು ವೆಟ್ ಗ್ರೈಂಡರ್ನೇ ಬಳಸಿ. ಈಗ ರುಬ್ಬಿರುವ ಹಿಟ್ಟನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ 5 ನಿಮಿಷ ಇದನ್ನು ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸ್ತಾ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಉದ್ದಿನ ವಡೆಯಲ್ಲಿ ಏರ್ ಬಬಲ್ಸ್ ಕ್ರಿಯೇಟ್ ಆಗಿ ವಡೆಯನ್ನು ತಾಳಿಸಿದಾಗ ಹೊರಗಿನಿಂದ ಕ್ರಿಸ್ಪಿ ಹಾಗೂ ಒಳಗಿನಿಂದ ಸಾಫ್ಟ್ ಆಗುತ್ತದೆ. ನಂತರದಲ್ಲಿ 2 ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಸಣ್ಣಗೆ ಕತ್ತರಿಸಿದ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಸೇಮ್ ಡೈರೆಕ್ಷನ್ನಲ್ಲಿ ಸ್ಟರ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಕಾದಿರುವ ಎಣ್ಣೆಗೆ ವಡೆನ ವಿಡಿಯೋದಲ್ಲಿ ತೋರಿಸಿದಂತೆ ನಿಮ್ಮಿಷ್ಟದ ಆಕಾರದಲ್ಲಿ ಬಿಡಿ. ಸಾಮಾನ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ದಹಿಬಲ್ಲಾಗೆ ಗೋಲಾಕಾರದ ವಡೆನ ಬಳಸ್ತಾರೆ ಹಾಗೂ ದಕ್ಷಿಣ ಭಾರತದಲ್ಲಿ ತಯಾರಿಸುವಂತಹ ಮೊಸರು ವಡೆಗೆ ತೂತು ವಡೆನ ಬಳಸಲಾಗುತ್ತದೆ. ಉದ್ದಿನ ವಡೆನ ಹೈ ಫ್ಲೇಮಲ್ಲಿ ಕಾಯಿಸೋದ್ರಿಂದ ವಡೆ ಒಳಗಿನಿಂದ ಹಸಿಯಾಗಿರುವಂತಹ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇದನ್ನು ಸಾಧ್ಯವಾದಷ್ಟು ಮಧ್ಯಮ ಉರಿಯಲ್ಲೇ ಫ್ರೈ ಮಾಡಿ. ಉದ್ದಿನ ವಡೆ 2 ಕಡೆಯಿಂದ ಹೊಂಬಣ್ಣಕ್ಕೆ ತಿರುಗಿದ ನಂತರ ಇದನ್ನು ಎಣ್ಣೆಯಿಂದ ತೆಗೆದು ಕಿಚನ್ ಪೇಪರ್ಗೆ ಹಾಕಿ ಎಕ್ಸೆಸ್ ಆಯಿಲ್ ಅಬ್ಸಾರ್ಬ್ ಆಗಲಿಕ್ಕೆ ಬಿಡಬೇಕು. ನಂತರ 2 ಕಪ್ ಗಟ್ಟಿ ಮೊಸರನ್ನ ಬೌಲ್ಗೆ ಆ್ಯಡ್ ಮಾಡಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಹಾಗೂ 3 ರಿಂದ 4 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸಿ ಮೊಸರು ಕ್ರೀಮಿ ಟೆಕ್ಸ್ಚರ್ಗೆ ಬರುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಒಂದು ಅಗಲವಾದ ಬೌಲ್ನಲ್ಲಿ 3 ಕಪ್ ಆಗುವಷ್ಟು ಬೆಚ್ಚಗಿನ ನೀರು ಹಾಗೂ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಫ್ರೈ ಮಾಡಿರುವಂತಹ ಉದ್ದಿನ ವಡೆನ ಸೇರಿಸಿ ಸುಮಾರು 2 ರಿಂದ 3 ನಿಮಿಷದ ನಂತರ ವಡೆನ ಹಿಂಡಿ ಎಕ್ಸೆಸ್ ನೀರನ್ನು ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಮೇಲಿನಿಂದ ಮೊಸರನ್ನ ಸುರಿಬೇಕು. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ದಹಿಬಲ್ಲ ಮಾಡಲಿಕ್ಕೆ ವಿಡಿಯೋದಲ್ಲಿ ತೋರಿಸಿದಂತೆ ಕೊತ್ತಂಬರಿ ಸೊಪ್ಪು, ಇಂಬ್ಲಿ ಚಟ್ನಿ, ಧನಿಯಾ ಚಟ್ನಿ, ಜೀರಿಗೆ ಪುಡಿ, ಚಾಟ್ ಮಸಾಲೆನ ಸೇರಿಸಿ ಸರ್ವ್ ಮಾಡಿ. ಇಲ್ಲ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಸಾಸಿವೆ, ಒಣಮೆಣಸು, ಜೀರಿಗೆ, ಶುಂಠಿ, ಕರಿಬೇವು ಹಾಗೂ ಇಂಗಿನ ಒಗ್ಗರಣೆನ ಹಾಕಿ ಸರ್ವ್ ಮಾಡಿ. ರುಚಿಕರವಾದ ನಾರ್ತ್ ಇಂಡಿಯನ್ ಸ್ಟೈಲ್ ದಹಿಬಲ್ಲ ಹಾಗೂ ಸೌತ್ ಇಂಡಿಯನ್ ಮೊಸರು ವಡೆ ಈಗ ರೆಡಿಯಾಗಿದೆ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.